ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯಾವ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಮನಸ್ಸಲ್ಲಿ ಏನೆಲ್ಲ ನಿಮ್ಮ ಬಗ್ಗೆ ಆಲೋಚನೆಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದರು ಸ್ಕಿಪ್ ಮಾಡಿ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ನಾನು ಕನೆಕ್ಟ್ ಮಾಡಿದ ಮೊದಲ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಶತ್ರುಗಳು ಅಥವಾ ನಕಾರಾತ್ಮಕವಾಗಿ ತುಂಬಿಕೊಂಡಂತಹ ಅವರ ಮನಸ್ಥಿತಿಯ ಜನರು ನಿಮ್ಮ ವಿರುದ್ಧ ರೂಪಿಸಿದ್ದ ಯೋಜನೆಗಳಾಗಿರ್ಬೋದು, ಅಥವಾ ಅವರು ಒಂದು ಅಡಿಪಾಯವನ್ನು ಏನಾದರೂ ನಿಮ್ಮ ಮೇಲೆ ಅದನ್ನು ದುರುಪಯೋಗ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಕುತಂತ್ರ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ತೊಂದರೆನೇ ಕೊಡಬೇಕು ಅಂತ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ನಿಮ್ಮ ಶತ್ರುಗಳಂತ ನೀವೇನು ನಿಮ್ಮ ಮನಸ್ಸಲ್ಲಿ ಭಾವಿಸ್ತೀರ, ಅವರು ಇವತ್ತು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮನ್ನು ನಿಯಂತ್ರಿಸಲು ಅಥವಾ ಕೆಳಗೆ ಬೀಳಿಸಲು ಪ್ರಯತ್ನಿಸಿದಷ್ಟು, ಅವರೇನಾದರೂ ನಿಮ್ಮ ಬಗ್ಗೆ ಪ್ರಯತ್ನಿಸಿದಷ್ಟು ಅವರ ಶಕ್ತಿ ಹೇಗಾಗಿರುತ್ತಪ್ಪ ಅಂತ ಹೇಳಿದರೆ ಅದು ಅವರಿಗೆ ಉಲ್ಟಾ ಆಗಿರುತ್ತೆ ಅಂತ ಸಹಿತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆನಾ? ಅವ್ರು ಏನೇ ನಿಮ್ಮ ಬಗ್ಗೆ ಕುತಂತ್ರ ಮಾಡ್ತಾ ಇರ್ಬೋದು, ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ನಿಮ್ಮ ಏಳಿಗೆನೇ ಸಹಿಸದೇ ಇರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಿ ಏನಾದರೂ ನಿಮಗೆ ತೊಂದರೆ ಕೊಡುವಂತಹ ಕೆಲಸನ ಮಾಡ್ತಾ ಇರ್ಬೋದು. ಓಕೆನಾ? ನೋಡೋಣ ರೀಡಿಂಗಲ್ಲಿ ಏನು ಬರುತ್ತೆ. ಮತ್ತು ದೈವಿಕ ಎನರ್ಜಿ ಏನಿರುತ್ತೆ, ದೈವಿಕ ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರಾ, ಯೂನಿವರ್ಸ್ ಸಪೋರ್ಟ್ ನಿಮ್ಮ ಜೊತೆ ಇರುತ್ತಾ ಅನ್ನೋದನ್ನು ಸಹಿತ ಇಲ್ಲಿ ಈ ರೀಡಿಂಗಲ್ಲಿ ನೋಡೋಣ. ಓಕೆ, ನಿಮ್ಮ ದೈವಶಕ್ತಿ ಯಾರಾದರೂ ಇದ್ದರೆ, ಅಂದರೆ ಗುರು ಇರ್ಬೋದು, ಅಥವಾ ದೈವಶಕ್ತಿ ಅಂದರೆ ಆದಿಶಕ್ತಿ, ದುರ್ಗಾ ಮಾತಾ, ಹೀಗೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕುಲದೇವತೆ ಆಗಿರ್ಬೋದು, ಒಂದು ಸಾರಿ ಅದನ್ನು ಪ್ರಾರ್ಥನೆ ಮಾಡಿ ಈ ರೀಡಿಂಗ್ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನಿಮಗೆ ಇಲ್ಲಿ ತೊಂದರೆ ಕೊಡುವಂತಹ ವ್ಯಕ್ತಿಗಳು ಅಂತ ಹೇಳಿದರೆ ನಿಮ್ಮ ಸುತ್ತಮುತ್ತ ಇರುವಂಥರಾಗಿರ್ಬೋದು, ಅಥವಾ ನಮ್ಮ ಸಂಬಂಧದಲ್ಲಿ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಆಗಿರ್ಬೋದು, ಅಥವಾ ಹೊಲ ಗದ್ದೆ ವಿಚಾರವಾಗಿ, ಭೂಮಿ ಖರೀದಿ ವಿಚಾರವಾಗಿ ಏನಾದರೂ ನಿಮಗೆ ತೊಂದರೆ ಮಾಡ್ತಾ ಇರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತೊಂದರೆ ಮಾಡ್ತಾ ಇರ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ಗಳು ಏನಾದರೂ ನೀವು ಅನುಭವಿಸ್ತಾ ಇದ್ರಿ, ಅಥವಾ ನಿಮಗೆ ತೊಂದರೆನೇ ಕೊಡಬೇಕು ಅಂತ ಹೇಳಿ ಕಾಯ್ತಾ ಇರುವಂಥ ವ್ಯಕ್ತಿಗಳು, ಅಥವಾ ನಿಮ್ಮ ಏಳಿಗೆಯನ್ನು ನೋಡದೇ ಇರುವಂತಹ ನೋಡಿ ಸಹಿಸದೇ ಇರುವಂತಹ ವ್ಯಕ್ತಿಗಳು ಸಹಿತ ಇಲ್ಲಿ ಬರ್ತಾರೆ. ಓಕೆನಾ? ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು. ತುಂಬ ಡಿಲೇ ಆಗ್ತಾ ಇದೆ. ಓಕೆನಾ? ಮೆಸೇಜಸ್ ತುಂಬ ಡಿಲೇ ಆಗ್ತಾ ಇದೆ. ಅಂದರೆ ಅವರು ವ್ಯಕ್ತಿಗಳು ಸಹಿತ ಅದೇ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಯಾವ ರೀತಿಯಪ್ಪ ಅಂತ ಹೇಳಿದರೆ, ನಿಮಗೆ ತೊಂದರೆ ಕೊಡಬೇಕು, ಈಗ ಇಷ್ಟು ಕೊಟ್ಟಿದ್ದು ಸಾಕಾಯಿತು, ಇನ್ನೂ ಹೆಚ್ಚಾಗಿ ಏನಾದರೂ ನಾನು ಮಾಡಬೇಕಲ್ಲ ಅನ್ನುವಂತಹ ಮನಸ್ಥಿತಿ. ಹೌದಲ್ವಾ? ಈಗ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಸಂಬಂಧದಲ್ಲಿ ಚೆನ್ನಾಗಿದ್ದೀರಾ, ನೀವೊಂದು ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಸಹಿತ ನೀವು ಚೆನ್ನಾಗಿ ಹೋಗ್ತಾ ಇದ್ದೀರಾ, ನೀವು ದುಡಿತಾ ಇದ್ದೀರಾ ಅಂತ ಹೇಳಿದಾಗ ದೃಷ್ಟಿ ಬೀಳೋದೇ ಅಲ್ವಾ? ಆ ದೃಷ್ಟಿ ಏನಾಗಿರುತ್ತೆ ನಮಗೆ. ಓಕೆನಾ? ನೋಡಿ, ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ನಿಮ್ಮನ್ನು ಏಳಿಗೆ ಮಾಡೋದಕ್ಕೆ ಬಿಡದೇ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾಗ ನೀವು ಏಳಿಗೆ ಆಗೋಕ್ಕಾಗುತ್ತಾ? ನಿಮ್ಮ ಸಂಬಂಧ ಸುಖವಾಗಿರುತ್ತಾ? ನೀವು ನೆಮ್ಮದಿಯಾಗಿರ್ತೀರಾ? ನೀವು ಸಂತೋಷವಾಗಿರೋದಕ್ಕೆ ಸಾಧ್ಯನಾ? ಅದೇ ರೀತಿ ಇಲ್ಲಿ ಹೇಳ್ತಾ ಇರೋದು. ಏನು ಹೇಳ್ತಾ ಇದೆ? ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ಕಷ್ಟ ಕೊಟ್ಟಿದ್ದು ಸಾಕತ್ತು, ಇನ್ನೂ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವ ಅವರು? ಆ ರೀತಿಯಾಗಿ ಪ್ಲ್ಯಾನ್ ನಡೀತಾ ಇದೆ. ಓಕೆನಾ? ನಡೆಸಲಿ, ನೋಡೋಣ. ನಾವು ಯೂನಿವರ್ಸ್ ನಂಬಿದ್ದೀವಲ್ವ. ಇಲ್ಲಿ ರಾಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಮತ್ತು ನೀವು ನಂಬಿರುವಂತಹ ಶಿವಪಾರ್ವತಿಯರಾಗಿರ್ಬೋದು, ಅಥವಾ ದುರ್ಗಾ ಮಾತೆ ಆಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ದೇವತೆಗಳೇ ಇರುವಾಗ ಅವರೆಲ್ಲ ಏನು ಮಾಡೋದಕ್ಕೆ ಸಾಧ್ಯ? ಓಕೆ, ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ, ಟೆಂಪ್ರೆನ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ ಬಂದಿದೆ, ಇಲ್ಲಿ 3 ಆಫ್ ಪೆಂಟಿಕಲ್ ಬಂದಿದೆ, 7 ಆಫ್ ವಾಂಡ್ಸ್ ಬಂದಿದೆ, ಪೇಜ್ ಆಫ್ ಕಪ್ಸ್ ಬಂದಿದೆ. ಓಕೆನಾ? ನಾನು ಹೇಳಿದೆ ಅವಾಗ ನಿಮಗೆ ಅಲ್ವಾ,
ಥರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು ನಿಮ್ಮ ಜೊತೆ ಬ್ಯಾಲೆನ್ಸಿಂಗ್ ಆಗಿ ಜೀವನ ನಡೆಸ್ತಾ ಇರುವಂಥದ್ದು. ಇಲ್ಲಿ ಹಣಕಾಸಿನ ವಿಚಾರದಲ್ಲೂ ಸಹಿತ ನಿಮಗೆ ಸಮಸ್ಯೆಗಳಾಗ್ತಾ ಇದೆ. ನೀವು ಮಾಡ್ತಾ ಇರುವಂಥ ಜಾಬು ಕೆಲಸದಲ್ಲಿ ಸಹಿತ ನಿಮಗೆ ತೊಂದರೆ ಕೊಡ್ತಾ ಇರುವಂಥ ವ್ಯಕ್ತಿಗಳು ಇದ್ದಾರೆ. ಓಕೆನಾ. ಇಲ್ಲಿ ನಾವು ಇವೆರಡು ಕಾರ್ಡ್ ತಗೊಳ್ಳೋಣ. ಈ ಕಾರ್ಡಲ್ಲಿ ಏನು ಹೇಳ್ತಾ ಇರಪ್ಪ ಅಂತ ಹೇಳಿದರೆ, ನೀವು ತುಂಬ ಖುಷಿಯಿಂದ ಕೆಲಸ ಮಾಡೋದಕ್ಕೆ ಹೋಗ್ತೀರಾ, ನೀವು ತುಂಬ ಖುಷಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡ್ತೀರಾ, ನೀವು ಫ್ರೆಂಡ್ಲಿ ಆಗಿರಬೇಕು ಅಂತ ಆಸೆ ಪಡ್ತೀರಾ, ನೀವು ನಿಮ್ಮನ್ನು ಮರೆತು ನೀನು ಇವ್ರ ಜೊತೆನೇ ಚೆನ್ನಾಗಿರಬೇಕು, ಹೀಗೆ ಚೆನ್ನಾಗಿರಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರುವಾಗ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಶತ್ರುಗಳು ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ಆಗಿರ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಅವರು ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಒಂದು ಗ್ರೂಪ್ ಇದೆ ಅವ್ರದ್ದು, ಓಕೆನಾ. ಆ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು, ಯಾವ ರೀತಿ ನಾನು ಹೀಗೆ ಮಾಡಿದರೆ ಚೆನ್ನಾಗಿರುತ್ತಾ, ಈ ರೀತಿ ಅವ್ರನ್ನ ಹಾಳು ಮಾಡಬೇಕು. ಗೊತ್ತಲ್ಲ, ಈಗ ಯಾರಾದರೂ ಮುಂದುವರಿತಾ ಇದ್ದಾರೆ ಅಂದರೆ ಅವ್ರನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಮುಂದೆ, ಓಕೆನಾ. ಅವರು ಆ ರೀತಿಯಾದಂತಹ ಯೋಚನೆಗಳನ್ನ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಈ ಥರದವ್ರು ಇರಬೇಕು, ನಮ್ಮ ಶತ್ರುಗಳು ಇರಬೇಕು. ನಮ್ಮ ಶತ್ರುಗಳು ಇದ್ದಾಗೆ ನಾವು ಜಾಗೃತ ಆಗ್ತೀವಿ. ನಾವು ಜಾಗೃತ ಆಗ್ತೀವಿ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಮಾಡಬೇಕು, ಅವ್ರು ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅದನ್ನು ಆಲೋಚನೆ ಮಾಡಿ ಮತ್ತೆ ನಾವು ಅದ್ರ ಮೇಲೆ ನಾವು ಏನು ಮಾಡ್ಕೋಬೋದು, ನಾವು ಹೇಗಿರ್ಬೋದು, ಮತ್ತು ನಾವು ಇನ್ನೂ ಬೇರೆ ಥರದಲ್ಲಿ ನಿಮ್ಮ ಮೈಂಡ್ ಓಡ್ತಾ ಇರುತ್ತೆ. ಇಂಥ ಶತ್ರುಗಳು ನಿಮ್ಮ ಜೊತೆ ಇರಬೇಕು. ನಿಮ್ಮ ಶತ್ರುಗಳು ಇವರಿದ್ದರು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನಾದ್ರೂ ಸಾಧಿಸೋದಕ್ಕೆ ರೆಡಿಯಾಗಿರ್ತೀರ. ಅಂದರೆ ಈ ಶತ್ರುಗಳನ್ನು ಯೂನಿವರ್ಸ್ ಕೊಟ್ಟಿರ್ತಾರೆ. ಯಾಕಂದರೆ ನಿಮ್ಮ ಜೀವನದ ಜರ್ನಿ ಚೇಂಜ್ ಆಗಿರುತ್ತೆ. ಆ ಜರ್ನಿಗೆ ನೀವು ಹೋಗ್ಬೇಕು ಅಂತ ಹೇಳಿದರೆ ಇಂಥವನ್ನ ನೀವು ಫೇಸ್ ಮಾಡಬೇಕಾಗತ್ತೆ, ಯಾವುದೇ ವಿಚಾರದಲ್ಲಾಗಿರ್ಬೋದು, ಓಕೆನಾ. ಇವಾಗ ಸಾಮಾನ್ಯವಾಗಿ ನೀವು ಹಾಗೇ ಇದ್ದರೆ ಅಂತ ಹೇಳಿದರೆ, ನಿಮಗೆ ಈ ಭೂಮಿ ಮೇಲೆ ಏನು ನಡೀತೈತಿ, ನಿಮ್ಮ ಲೈಫಲ್ಲಿ ಏನು ನಡೀತೈತಿ, ಊಟ ಮಾಡೋದು, ಸುಮ್ಮನೆ ಮಲ್ಕೊಳ್ಳೋದು, ಟಿ ವಿ ನೋಡೋದು, ಇದೇ ಕೆಲಸ ಆಗುತ್ತಲ್ವ. ನಾವೊಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಇಂಥ ಶತ್ರುಗಳು ಬರಬೇಕು. ಇಂಥ ಶತ್ರುಗಳು ಬಂದಾಗ ನಾವು ಜಾಗೃತರಾಗ್ತೀವಿ, ನಮ್ಮ ಜೀವನ ಬೇರೆ ಥರನೇ ಹೋಗುತ್ತೆ. ಆ ರೀತಿಯಾದಂಥ ಸಿಚುವೇಶನ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು, ಓಕೆನಾ. ಇಲ್ಲಿ ನೀವು ಶತ್ರುಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವರು ನಮಗೆ ಏನಕ್ಕೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ನಾವು ಅದನ್ನು ಸರಿ ಮಾಡ್ಕೋಬೇಕಾ ಅಥವಾ ಅದನ್ನು ನಾವು ಇನ್ನೂ ಬೇರೆ ದಾರಿಗೆ ತೊಗೊಂಡು ಹೋಗಬೇಕಾ ಅನ್ನುವಂತಹ ಆಲೋಚನೆನ ನೀವು ಮಾಡಬೇಕು, ಓಕೆನಾ. ಇವ್ರು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡಬೇಕು, ನಿಮ್ಮ ದಾರಿ ಏನಿದೆ, ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕೆ ಬಂದಿದ್ದೀರಾ, ಬೇರೆಯವ್ರನ್ನ ಸರಿ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ಬೇರೆಯವ್ರಿಗೋಸ್ಕರನೇ ಬದುಕೋಕೆ ಬಂದಿದ್ದೀರಾ, ನಿಮಗೋಸ್ಕರ ನೀವಿಲ್ವಾ. ನಿಮ್ಮ ಖುಷಿನೂ ನೋಡಬೇಕಾಗುತ್ತೆ, ನಿಮ್ಮ ಸಂತೋಷನೂ ನೋಡಬೇಕಾಗುತ್ತೆ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಇರೋವಂಥ ವ್ಯಕ್ತಿಗಳ ಬಗ್ಗೆ ನೀವು ಯೋಚನೆ ಮಾಡಿ, ಅವ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದು ಸಹಿತ ನೀವು ಅವ್ರು ಏನು ಮಾಡ್ತಾರೆ, ಅವ್ರು ಏನು ಬಿಡ್ತಾರೆ, ಅವ್ರು ಹೆಂಗೆ ಮಾಡ್ತಾರೆ, ನನಗೆ ಅವ್ರು ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ವ್ಯಕ್ತಿಗಳು ನಿಮಗೆ ಇನ್ನೂ ಬೇರೆ ಥರನೇ ಟೆನ್ಷನ್ ಕೊಡ್ತಾರೆ, ಓಕೆನಾ. ಅವ್ರನ್ನ ಒಂದು ಕಡೆ ಬಿಡಿ, ಲೆಟ್ ಗೋ ಮಾಡಿ, ಅವ್ರನ್ನ ಲೆಟ್ ಗೋ ಮಾಡಿ ನಿಮ್ಮ ಜೀವನದ ದಾರಿ ಏನೋ ಅದನ್ನು ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಟೆಂಪ್ರೆನ್ಸ್ ಯೂನಿವರ್ಸ್ ಹೇಳ್ತಾ ಇದೆ, ನಿಮಗೆ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆ ಇದೆ, ನಿಮಗೆ ಇನ್ನೂ ನಿಮ್ಮ ಪವರ್ಫುಲ್ ಶಕ್ತಿ ಇದೆ, ನಿಮಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆ. ಇವ್ರು ಏನು ಮಾಡ್ತಾರೋ ನೀವು ಅದನ್ನು ಫೇಸ್ ಮಾಡುವಂತಹ ಶಕ್ತಿ ನಿಮಗಿದೆ. ಯಾಕಂದರೆ ಯೂನಿವರ್ಸ್ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಬೇರೆ ನಿಮ್ಮ ಕೆರಿಯರಲ್ಲಿ ಆಗಿರ್ಬೋದು, ನೀವು ಜಾಬ್ ಮಾಡ್ತಾ ಇರುವಂಥ ಕೆಲಸದಲ್ಲೇ ಆಗಿರ್ಬೋದು, ಅಥವಾ ಭೂಮಿ ಖರೀದಿ ವಿಚಾರದಲ್ಲಿ ಏನಾದರೂ ನೀವು ತೊಂದರೆ ಅನುಭವಿಸ್ತಾ ಇದ್ರಿ ಅಂದರೆ, ಕೋರ್ಟ್ ಕೇಸಲ್ಲಿ ಏನಾದರೂ ನೀವು ನೋವು ಅನುಭವಿಸ್ತಾ ಇದ್ರಿ ಅಂದರೆ, ಈ ಪ್ರತಿಯೊಂದಕ್ಕೂ ಯೂನಿವರ್ಸ್ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಬಟ್ ನೀವು ಆ ಜಾಗನ, ಆ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿನೂ ಸಹಿತ ಬ್ರಹ್ಮಾಂಡ ನಿಮಗೆ ಕೊಟ್ಟಿದೆ, ಓಕೆನಾ. ಆ ಬ್ರಹ್ಮಾಂಡ ಶಕ್ತಿ ನಿಮಗೇನು ಹೇಳ್ತಾ ಇದೆ, ಇಲ್ಲಿ ದೈವ ಶಕ್ತಿ ಏನು ಹೇಳ್ತಾ ಇದೆ, ನಿಮಗೆ ನಿಮ್ಮ ಹಾರ್ಟ್ ಚಕ್ರ, ಓಕೆನಾ. ಈಗ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಹಾರ್ಟ್ ಚಕ್ರನ ಆ್ಯಕ್ಟಿವ್ ಮಾಡ್ಕೊಳ್ಳಿ, ಓಕೆನಾ. ಹಾರ್ಟ್ ಚಕ್ರ ಇಲ್ಲಿ ಏನಾಗಿದೆ, ಬ್ಲ್ಯಾಕ್ ಆಗಿದೆ ಅಂದರೆ ಆ ಹಾರ್ಟ್ ಚಕ್ರ ಎನರ್ಜಿನ ಕಳ್ಕೊಂಡಿದೆ. ಆ ಎನರ್ಜಿನ ತುಂಬೋದಕ್ಕೆ, ಏಕೆಂದರೆ ನೀವು ಸುಮ್ಮನೆ ಇಲ್ಲದೆ ಇರೋದನ್ನು ಯೋಚನೆ ಮಾಡಿ ಟೈಮ್ ಪಾಸ್ ಮಾಡಿ ಅವ್ರು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಅದೇನಾಗುತ್ತೋ ಇದೇನಾಗುತ್ತೋ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅಂದರೆ, ಇಲ್ಲಿ ದೈವಿಕ ಎನರ್ಜಿ ನಿಮ್ಮ ಜೊತೆಗೆ ಇದೇನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಆಗ್ತಾ ಇರುವಂತಹ ತೊಂದರೆಗಳನ್ನು ಅಥವಾ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು, ಭಗವಂತ ಏನು ಮಾಡ್ತಾ ಇದ್ದಾನಪ್ಪ ಅದನ್ನ ಮುರಿದು ಹಾಕ್ತಾ ಇದ್ದಾನೆ. ಇಲ್ಲಿ ಭಗವಂತ ನಿಮ್ಮ ಜೊತೆ ಇದ್ದಾನೆ. ಭಗವಂತ ಏನು ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದರೆ, ಅವ್ರಿಗೆ ಬಿಟ್ಬಿಡಿ, ಅದನ್ನು ಭಗವಂತನಿಗೆ ಒಪ್ಪಿಸಿ. ನೀವು ಅದನ್ನು ಯೋಚನೆ ಮಾಡೋದು ಬೇಡ. ನಿಮ್ಮ ದಾರಿ ಏನಿದೆ,
ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು. ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಏನಾದರೂ ಇಲ್ಲಿ ಅಂದರೆ ಸ್ಪಿರಿಚುವಲ್ ಜರ್ನಿ ಇಲ್ಲಿವರೆಗೂ ತುಂಬಾ ಹುಡುಕ್ತಾ ಇದ್ರೆ, ಅವ್ರೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಿಮಗೂ ಸಹಿತ ಇದು ಅನ್ವಯಿಸುತ್ತೆ. ಯಾಕೆಂದರೆ ನೀವು ಮುಂದೆ ಹೋಗ್ತಾ ಇದ್ರೆ, ಇವಳು ಏನೋ ಹೇಳ್ತಾ ಇದ್ದಾಳಪ್ಪ, ಇವ್ರು ಏನೋ ಮಾಡ್ತಾ ಇದ್ದಾರೆ, ಯಾಕೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಮೇಲೂ ಸಹಿತ ಕಣ್ಣಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಇದೆ, ನೀವು ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಇವ್ರು ನಿಮಗೆ ಎಲ್ಲನೂ ಕೊಡೋದಕ್ಕೆ ರೆಡಿ ಇದ್ದಾರೆ. ನೀವು ಬ್ಯಾಲೆನ್ಸ್ ಮಾಡಬೇಕಷ್ಟೆ. ನೀವು ಯಾರೋ ಥರ್ಡ್ ಪಾರ್ಟಿಗಳು ಯಾರೋ ಏನೋ ಮಾಡ್ತಾ ಇದ್ದಾರೆ, ಅವ್ರು ಏನೋ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನೀವು ಅಂತ ಅಂದು ನೀವು ಭ್ರಮೆಯಲ್ಲಿ ಬದುಕೋದಕ್ಕಿಂತ ನಿಮ್ಮ ಸುತ್ತಮುತ್ತಲಲ್ಲಿರುವಂತಹ ಸತ್ಯವನ್ನು, ಸುಳ್ಳುಗಳನ್ನು ಅವೇನು ಇದು ಆಗಲ್ಲ, ವ್ಯತ್ಯಾಸ ಆಗೋದಿಲ್ಲ. ನಿಮಗೆ ಸ್ಪಷ್ಟವಾಗಿ ತಿಳಿಯುವ ಸಮಯ ಬರುತ್ತೆ. ಅದಕ್ಕೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ಶಕ್ತಿ ನಿಮಗೆ ಬಂದೇ ಬರುತ್ತೆ. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಆ ಸತ್ಯನೇ ಗೊತ್ತಿಲ್ಲ ಅಂದಮೇಲೆ ಊಹೆ ಇದರಲ್ಲಿ ನೀವು ಅದನ್ನು ಯೋಚನೆ ಮಾಡ್ತಾ ಇದ್ರಿ ಅಂದರೆ ಇಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರುವಂಥದ್ದು. ಓಕೆನಾ? ಇಲ್ಲಿ ನೈಟ್ ಆಫ್ ಪೆಂಟಿಕಲ್ ನಾನು ಆವಾಗಲೇ ಹೇಳಿದೆ, ಕಾರ್ಡ್ ಓಪನ್ನೇ ಆಗ್ತಾ ಇಲ್ಲ, ಕಾರ್ಡ್ ನಿಧಾನ ಬರ್ತಾ ಇದೆ. ಖಂಡಿತವಾಗಿಯೂ ಅವ್ರು ನಿಮಗೆ ತೊಂದರೆ ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರ ಆಲೋಚನೆನೇ ಅದಿದೆ, ನಾ ತೊಂದರೆ ಕೊಡಬೇಕು ಅನ್ನೋದಷ್ಟೇ. ಇಲ್ಲಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಇಲ್ಲಿ ಯಾರಿದ್ದಾರಪ್ಪ? ನಿಮ್ಮಿಬ್ಬರು ಮಧ್ಯೆ ಇಲ್ಲಿ ದೈವಶಕ್ತಿ ಇದೆ. ದೈವಶಕ್ತಿ ಏನು ಮಾಡ್ತಾ ಇದೆ, ಅವರನ್ನು ಎಲ್ಲ ದುಷ್ಟ ಸಂಹಾರ ಮಾಡೋದಕ್ಕೆ ಅವ್ರು ನಿಂತಿದ್ದಾರೆ. ಅದನ್ನು ನಿಮ್ಮ ಕೆಲಸಗಳು ನಿಧಾನ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ ಅಂದರೆ ಆ ದುಷ್ಟಶಕ್ತಿಗಳ ಸಂಹಾರ ಆಗಬೇಕು ಅಂತ ಹೇಳಿದರೆ ಅದು ನಿಧಾನವಾಗಿ ಆಗಬೇಕು. ಅದು ಆಗಬೇಕು ಅಂತ ಹೇಳಿದರೆ ಇಲ್ಲಿ ಆಗ್ತಾ ಇದೆ ಕೆಲಸ. ಓಕೆನಾ? ಆ ದುಷ್ಟಶಕ್ತಿಗಳ ಸಂಹಾರ ಮಾಡೋದಕ್ಕೆ ಬ್ರಹ್ಮಾಂಡ, ಯೂನಿವರ್ಸ್, ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಕಣ್ಣೀರಿಗೆ ಒಂದು ದಾರಿನ ತೋರಿಸ್ತಾ ಇದೆ. ನೀವು ತುಂಬಾ ನೋವು ಅನುಭವಿಸಿರ್ಬೋದು, ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಇರ್ಬೋದು, ಟೆನ್ಷನ್ ತಗೋತಾ ಇರ್ಬೋದು, ಕಿರಿಕಿರಿನ ಅನುಭವಿಸ್ತಾ ಇರ್ಬೋದು. ಓಕೆನಾ? ನೀವು ತುಂಬಾ ಆಲೋಚನೆಯಲ್ಲಿರ್ಬೋದು, ನಿಮ್ಮ ಶತ್ರುಗಳು ಅಥವಾ ನಿಮ್ಮ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ ಅನ್ನುವಂಥ ಯೋಚನೆಗಳಿರ್ಬೋದು. ಓಕೆನಾ? ನಿರಾಸೆನ ಹೊಂದಿರ್ಬೋದು ಅಥವಾ ಆಘಾತವನ್ನು ಪಟ್ಕೊಂಡಿರ್ಬೋದು, ಏನಾಗುತ್ತೆ ಅನ್ನುವಂತಹ ಯೋಚನೆಯಲ್ಲೇ ಇರ್ಬೋದು. ಅವ್ರು ಏನಾದರೂ ನನ್ನ ವಿರುದ್ಧ ಏನಾರು ಹೆಂಡಿದಾರ ಅಥವಾ ಅವ್ರು ಏನಾದ್ರು ತಂತ್ರಗಳನ್ನು ಹೂಡಿದಾರ ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರ್ಬೋದು. ಅದೇ ಯೋಚನೆಯಲ್ಲಿ ನೀವ್ಯಾಕೆ ಡಿಪ್ರೆಷನ್ಗೆ ಹೋಗ್ತೀರಾ? ಅವ್ರು ಹೋಗಬೇಕಾಗಿರೋದು ಡಿಪ್ರೆಷನ್ಗೆ. ಯಾಕೆಂದರೆ ನಿಮ್ಮನ್ನು ನೋಡಿ ಅವ್ರು ಹೋಗಬೇಕು. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಎದುರಿಗೆ ನೀವು ಚೆನ್ನಾಗಿರಬೇಕು. ನೀವು ಡಿಪ್ರೆಷನ್ಗೆ ಹೋದರೆ ಇಲ್ಲೇನಾಗುತ್ತೆ? ಓಕೆನಾ? ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ನೀವು ನಂಬಿರುವಂಥ ದೈವಶಕ್ತಿ ಇದೆ. ನಿಮ್ಮ ಖುಷಿನ ಇವರಿಗೋಸ್ಕರ ಹಾಳು ಮಾಡಿಕೊಂಡು ನಿಮ್ಮ ಜೀವನವನ್ನು ನಿಧಾನ ಮಾಡ್ಕೋತಾ ಇದ್ದೀರಾ. ನಿಮಗೆ ಬರುವಂಥ ಎಲ್ಲ ಸವಾಲುಗಳು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಪರೀಕ್ಷೆನ, ನಿಮ್ಮ ಜೀವನಕ್ಕೆ ಬರುವಂತಹ ಪ್ರತಿಯೊಂದನ್ನು ನಿಮಗೆ ಸವಾಲು ಅಂದ್ಕೊಳ್ಳಿ. ಅದು ಆ ಸವಾಲು ಏನಾಗಿರುತ್ತೆ ಹೇಳಿ, ನಿಮ್ಮ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಡುತ್ತೆ. ನಿಮ್ಮ ಜೊತೆನೇ ನೀವು ಸಕ್ಸಸ್ನ ಇಟ್ಕೊಂಡಿದ್ದೀರಾ. ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ನೀವು ಕೆರಿಯರ್, ನಿಮ್ಮ ಜೀವನದಲ್ಲಿ ನಾನು ಹೇಳಿದೆ ಕೋರ್ಟ್ ಕೇಸಸ್ ಆಗಿರ್ಬೋದು, ಭೂಮಿ ಖರೀದಿ ವಿಚಾರ ಆಗಿರ್ಬೋದು, ಅಥವಾ ಹೊಸ ಮನೆ, ಕಾರು, ಈ ರೀತಿ ತಗೊಳ್ಳೋದಕ್ಕೆ ಏನಾದರೂ ನಿಮಗೆ ಹಣದ ಅವಶ್ಯಕತೆ ಇತ್ತು, ಅಲ್ಲಿ ಹಣ ಕೇಳಿದ್ರು ಅವ್ರು ಕೊಡ್ತಾ ಇಲ್ಲ, ಅಥವಾ ಹಣ ಯಾರೋ ಎತ್ಕೊಂಡು ಹೋಗಿದ್ರು ಅವ್ರು ನಿಮಗೆ ರಿಟರ್ನ್ ಮಾಡ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು. ಮುಂದೆ ಆಗೋದನ್ನು ಯೋಚನೆ ನಾನು ಹಿಂಗೆ ಮಾಡಿದ್ದೆ, ಮುಂದೆ ಯಾಕೆ ಈ ಥರ ಆಯಿತು, ಏನಕ್ಕೆ ನನ್ನ ಬೆನ್ನ ಹಿಂದೆ ಯಾಕೆ ಈ ಥರ ಎಲ್ಲ ನಡೀತು, ನಾನು ಎಲ್ಲದರಲ್ಲೂ ಸರಿಯಾಗಿದ್ದೆ, ನಾನು ನಿಯತ್ತಾಗಿದ್ದೆ, ನನಗೆ ಆ ಥರ ಆಯ್ತಲ್ಲ, ಯಾಕೆ, ಏನು, ಮನೆ ಜವಾಬ್ದಾರಿ ಎಲ್ಲ ಸರಿಯಾಗಿ ವಹಿಸ್ಕೊಂಡು ಹೋಗ್ತಾ ಇದ್ದೆ, ಮನೆಯದೆಲ್ಲ ನಾನು ನೋಡ್ಕೊತಾ ಇದ್ದೆ ಅಥವಾ ಆಫೀಸಿಂದೆಲ್ಲ ನಾನು ನೋಡ್ಕೊತಾ ಇದ್ದೆ, ಪ್ರತಿಯೊಂದು ಜವಾಬ್ದಾರಿನೂ ನಾನು ಸರಿಯಾದ ದಾರಿಲೇ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ನನಗೆ ಯಾಕೆ ಈ ಥರ ತೊಂದರೆ ಹೌದು, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ ಅವರು. ಯಾಕೆಂದರೆ ನಿಮ್ಮನ್ನು ನೋಡಿದರೆ ಅವರಿಗೆ ಹೊಟ್ಟೆ ಉರಿ. ನೀವು ಚೆನ್ನಾಗಿದ್ದೀರಲ್ಲ ಎಲ್ಲದರಲ್ಲೂ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದರೆ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಾಗತ್ತಾ? ಚೆನ್ನಾಗಿದ್ದವ್ರ ಮೇಲೆ ದೇವ್ರ ಕಣ್ಣಿರೋದು, ದೇವ್ರದ್ದಾಗಿರ್ಬೋದು, ದುಷ್ಟರದಾಗಿರ್ಬೋದು, ನಮ್ಮ ಮೇಲೆ ಚೆನ್ನಾಗಿರೋದು ಕಣ್ಣಿರೋದಲ್ವಾ? ಇದನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಚೆನ್ನಾಗಿದ್ದೀವಿ ಅಂದರೆ ಬೇರೆಯವ್ರ ಕಣ್ಣು ಇರೋದಕ್ಕಿಂತ ದೇವ್ರ ಕಣ್ಣೇ ಜಾಸ್ತಿ ಇರುತ್ತೆ. ಯಾಕೆಂದರೆ ನಮಗೆ ಪರೀಕ್ಷೆಗಳನ್ನು ಹೆಚ್ಚಿಕೊಡ್ತಾರೆ. ಆ ಪರೀಕ್ಷೆಗಳನ್ನು ಕೊಟ್ಟಾಗ ಇಂಥ ವ್ಯಕ್ತಿಗಳು ಹುಟ್ಟೋದು. ಓಕೆನಾ? ನಿಮಗೆ ಒಂದು ಆಧ್ಯಾತ್ಮಿಕವಾಗಿದ್ದೀರಾ, ಒಂದು ದೇವರನ್ನು ನಂಬಿದ್ದೀರಾ, ಒಂದು ಪೂಜೆ ಪುನಸ್ಕಾರದಲ್ಲಿ ನೀವು ತುಂಬ ಚೆನ್ನಾಗಿದ್ದೀರಾ, ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇಲ್ಲಿ ಸಕ್ಸಸ್ ಇದೆ. ಇಲ್ಲಿ ನೀವು ಸಕ್ಸಸ್ಸನ್ನು ಹೊತ್ತೇ ಇರೋದು. ಓಕೆನಾ? ನೀವು ಸಕ್ಸಸ್ಸನ್ನು ತಗೊಂಡೇ ನಿಮ್ಮ ಜೀವನದ ಜರ್ನಿನ ಹೋಗ್ತಾ ಇದ್ದೀರಾ. ಇಲ್ಲಿ ನಿಮಗೆ ಬ್ರಹ್ಮಾಂಡ ಹೇಳ್ತಾ ಇರೋದು ನಿಮ್ಮ ಹಿಂದೆ ಇದೆ. ಓಕೆನಾ? ನಿಮ್ಮ ಹಿಂದೆ, ನಿಮ್ಮ ಸುತ್ತಮುತ್ತಲೇ ಇದೆ ನಿಮಗೆ ಗ್ರೋತ್, ನಿಮಗೆ ಒಂದು ದಾರಿ, ಒಂದು ಸತ್ಯದ ದಾರಿನ ನೋಡೋದಕ್ಕೆ.
ಎಲ್ಲ ಪ್ರತಿಯೊಂದನ್ನು ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು. ಅವ್ರು ಯಾರೇ ಅಂದ್ಕೊಳ್ಳಿ, ಅವ್ರು ಏನೇ ಅಂದ್ಕೊಳ್ಳಿ, ಅವರ ಆಲೋಚನೆಗಳು ಯಾವುದು ಸಂಪೂರ್ಣವಾಗಿ ನಡೀತಾ ಇಲ್ಲ. ನಿಮ್ಮ ಆತ್ಮಸ್ಥೈರ್ಯನ ನೀವು ಹೆಚ್ಚು ಮಾಡ್ಕೊಳ್ಳಿ. ದೈವಿಕ ರಕ್ಷಣೆ ನಿಮ್ಮನ್ನು ಖಂಡಿತವಾಗಿಯೂ ನಿಮಗೆ ಒಂದು ದಾರಿಯನ್ನು ತೋರಿಸುತ್ತೆ. ಓಕೆನಾ. ಇಲ್ಲಿ ನೆಕ್ಸ್ಟ್ ಏನು ಹೇಳುತ್ತೆ, ಇಲ್ಲಿ 7 ನಾನು ಆವಾಗಲೇ ಹೇಳಿದೆ ನಿಮಗೆ. ಇಲ್ಲಿ ಸಹಿತ 17 ಬಂದಿದೆ, 7 ಇಲ್ಲಿ ಸಹಿತ ನಿಮಗೆ ಇಲ್ಲಿ ಏನು ಬಂದಿದೆಪ್ಪ ಅಂದ್ರೆ 7 ಬಂದಿದೆ. 7 ಅಂತ ಹೇಳಿದರೆ ಏನು, ಆಧ್ಯಾತ್ಮಿಕ ಜರ್ನಿಲಿದ್ದೀರಾ, ನೀವೊಂದು ದೇವರನ್ನು ನಂಬಿದ್ದೀರಾ, ಒಂದು ಸ್ಪಿರಿಚುವಲ್ ಜರ್ನಿನ ನೋಡ್ತಾ ಇದ್ದೀರಾ, ಅಥವಾ ನಾನು ಈ ಕೆಲಸ ಮಾಡೇ ತೀರಬೇಕು, ಅವ್ರು ನನಗೆ ಎಷ್ಟೇ ತೊಂದರೆ ಕೊಡಲಿ ಅಂತ ಹೇಳಿ ನಿಮ್ಮಲ್ಲಿರುವಂಥ ಎಷ್ಟೋ ಐಡಿಯಾಗಳಿಂದ, ನಿಮ್ಮಲ್ಲಿರುವಂಥ ಎಷ್ಟೋ ಉತ್ಸಾಹದಿಂದ ನೀವು ಕೆಲಸ ಮಾಡಬೇಕು ಅಂತ ಏನು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಒಂದು ಸಕ್ಸಸ್ ಇದೆ. ನಿಮ್ಮ ಭಾವನೆಗಳಿಗೆ ಪೆಟ್ಟಾಗಿರ್ಬೋದು ಅಷ್ಟೇ, ಓಕೆನಾ, ನಿಮ್ಮ ಮನಸ್ಸಿಗೆ ಪೆಟ್ಟಾಗಿರ್ಬೋದು, ಬಟ್ ನಿಮ್ಮ ಉತ್ಸಾಹಕ್ಕೆ, ನೀವು ಮಾಡುವಂಥ ಕೆಲಸಕ್ಕೆ, ಓಕೆನಾ, ಈ ರೀತಿಯಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ, ನೀವು ಕಷ್ಟಪಡ್ತಾ ಇದ್ದೀರಾ, ಓಕೆ ಕಷ್ಟಪಡಿ. ನಾವು ದುಡಿಬೇಕು, ನಾವು ಚೆನ್ನಾಗಿರಬೇಕು, ನಾವು ಮುಂದೆ ಎಲ್ಲರ ಜೊತೆನೂ ನಾವು ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ಏನೇ ಬರಲಿ, ನಿಮ್ಮ ಜೀವನದಲ್ಲಿ ಏನೇ ಆಗಿರಲಿ ಅದು, ಓಕೆನಾ, ಅದು ನಿಮಗೆ ಒಂದು ಒಳ್ಳೆಯ ದಾರಿ ಅಂತಲೇ ಹೇಳ್ಬೋದು. ನೇರವಾಗಿ ನಿಮ್ಮ ಮುಂದೆ ಬರದೇ ಇರೋರು, ಅಂದರೆ ನಿಮ್ಮನ್ನು ನೋಡಿ ಸಹಿಸ್ಕೊಳ್ದೇ ಇರೋರು, ಅಥವಾ ನಿಮ್ಮ ಎದುರಿಗೆ ಧೈರ್ಯ ಇಲ್ಲದೆ ಮಾತಾಡದೇ ಇರುವಂಥವ್ರು, ಅಥವಾ ನಿಮ್ಮನ್ನು ಹಿಂಬಾಲಿಸ್ತಾ ಇರುವಂಥದ್ದು, ಅಥವಾ ರಹಸ್ಯವಾಗಿ ನಿಮಗೆ ನೋಡ್ತಾ ತೊಂದರೆ ಕೊಡಬೇಕು ಅಂತ ನೋಡ್ತಾ ಇರುವಂಥವ್ರು, ಅವರೆಲ್ಲ ಆಲೋಚನೆಗಳು ಏನಾಗಿರುತ್ತೆ ಹೇಳಿ ಗೊತ್ತಾ, ನಿಮ್ಮ ವೈಯಕ್ತಿಕ ವಿಷಯಗಳ ರಹಸ್ಯಗಳು ಅಥವಾ ಮುಂದಿನ ಯೋಜನೆಗಳನ್ನು ಯಾರೂ ಸಹಿತ ನೋಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ಬೋದು, ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿದ್ದು ಮಾಡ್ತಾರೆ. ನಿಮ್ಮ ಒಳಗೆ ನಡೀತಾ ಇರೋದನ್ನ ನೀವು ಬೇರೆಯವ್ರಿಗೆ ಹೇಳಿದರೆ ಮಾತ್ರ ಗೊತ್ತಾಗೋದು, ಓಕೆನಾ. ನೀವು ಬೇರೆಯವ್ರಿಗೆ ಹೇಳ್ದೇ ಇತ್ತು ಅಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೀವು ಮಾಡುವಂಥ ಕೆಲಸ ನಿಮಗಷ್ಟೇ ಗೊತ್ತಾಗಬೇಕು. ನೀವು ಯಾರ ಹತ್ರನ ಹಂಚ್ಕೊಳಕ್ಕೆ ಹೋಗ್ಬಾರ್ದು, ನೀವು ಏನೋ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಭಾವನೆಗಳನ್ನು ಇವ್ರು ಒಳ್ಳೆಯವರು ಅಂತ ನೀವು ಹಂಚ್ಕೊಂಡಿರ್ತೀರ, ಆದರೆ ಆ ವ್ಯಕ್ತಿಗಳು ಏನು ಮಾಡ್ತಾರೆ, ಬೇರೆ ಥರನೇ ಯೋಚನೆ ಮಾಡ್ತಾರೆ, ಓಕೆನಾ. ಇಲ್ಲಿ ಇನ್ನೂ ಒಂದು ವಿಚಾರ ಏನು ಹೇಳಬೇಕಾಗತ್ತಪ್ಪ ಅಂತ ಹೇಳಿದರೆ, ನಿಮಗೆ ಗೈಡೆನ್ಸ್ ಏನಿದೆ ಅಂದರೆ ಒಂದು ಎಚ್ಚರಿಕೆ ಹೇಳಬೇಕಷ್ಟೆ ನಿಮಗೆ. ಏನು ಅಂತ ಹೇಳಿದರೆ, ಬೇರೆಯವರ ಆಲೋಚನೆಯಲ್ಲಿ ನೀವು ಡಿಪ್ರೆಷನ್ಗೆ ಹೋಗಬೇಡಿ, ಓಕೆನಾ. ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನೀವು ನಂಬಿರುವಂಥ ದೈವಶಕ್ತಿಗಳ ಸಪೋರ್ಟ್ ಇದೆ, ನಿಮಗೆ ಒಂದು ದಾರಿನ ತೋರಿಸ್ತಾ ಇದ್ದಾರೆ, ಓಕೆನಾ. ಆ ದಾರಿಗಳು ಅವ್ರು ಏನೇ ಮಾಡ್ತಾಯಿದ್ರೆ ಅವರಿಗೆ ಅದು ಅತಿ ಉಲ್ಟಾ ಅವರಿಗೆ ಆಗುತ್ತೆ. ನಿಮ್ಮ ಶತ್ರುಗಳು ಏನೇ ಆಲೋಚನೆ ಮಾಡಿದ್ರು ಸಹಿತ ಅಂತಿಮವಾಗಿ ಗೆಲುವು ಯಾರಿಗಾಗುತ್ತೆ ಗೊತ್ತಾ, ನಿಮಗೆ ಆಗೋದು. ಯಾಕೆಂದರೆ ಸತ್ಯಕ್ಕೆ ಇವತ್ತು ಗೆಲುವಾಗೋದು. ಇವತ್ತು ನಮಗೆ ಏನಾದರೂ ತೊಂದರೆ ಆಗ್ತಾ ಇರ್ಬೋದು, ಓಕೆನಾ, ನಮಗಿಲ್ಲಿ ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಯಾಕೆ, ಆನ್ ಸ್ಪಾಟಲ್ಲಿ ನಿಮಗೆ ತಾತ್ಕಾಲಿಕವಾಗಿರುವಂತಹ ವಿಚಾರಗಳಲ್ಲಿ ನಿಮಗೆ ಬರ್ತಾ ಇರ್ಬೋದು, ಓಕೆನಾ, ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಯಾಕೆಂದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಒಬ್ಬೊಬ್ಬರಿಗೆ ಒಂದೊಂಥರ ನೋವು ಬರುತ್ತಲ್ವ. ಆ ಸಿಚುವೇಶನ್ ಅನುಭವಿಸುವಾಗ ನಮಗೆ ತೊಂದರೆ ಆಗೋದು ನಿಜಾನೇ, ಓಕೆನಾ. ಆದರೆ ಇಲ್ಲಿ ನಾವು ಅದೇ ರೀತಿ ಯೋಚನೆ ಮಾಡ್ತಾ ಕೂತೀವಿ ಅಂತ ಹೇಳಿದರೆ ಮುಂದೆ ಬರುವಂಥ ಯಾವುದೇ ದಾರಿಗಳು ಸಹಿತ ನಮಗೆ ಕಾಣೋದಿಲ್ಲ. ಜಡ್ಜ್ಮೆಂಟ್ ಬಂದಿದೆ, ಓಕೆನಾ. ಇಲ್ಲಿ ನ್ಯೂ ಬಿಗಿನಿಂಗ್, ರೀಬರ್ತ್ ಅಂದರೆ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತ, ನಿಮ್ಮ ವಿರುದ್ಧ ನೇರವಾಗಿ ಏನಾದರೂ ಆಲೋಚನೆ ಮಾಡುವಂಥ ವ್ಯಕ್ತಿಗಳು, ನಿಮ್ಮ ವಿರುದ್ಧವಾಗಿರುವಂಥ ವ್ಯಕ್ತಿಗಳಿಗೆ ಇಲ್ಲಿ ಬ್ರಹ್ಮಾಂಡವೇ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು, ಓಕೆನಾ. ಯಾವ ರೀತಿ, ನಿಮ್ಮ ಆಲೋಚನೆಗಳನ್ನು ಹೊರಹಾಕೋದಕ್ಕೆ ಯೂನಿವರ್ಸು ಒಂದು ಹಾದಿ ಅನ್ನೋದನ್ನು ತಂದಿದೆ. ಏನು ಹೇಳಿ ಅದು ಅವ್ರು ಏನೇ ಪ್ರಯತ್ನ ಮಾಡಿದರೂ ಅದು ಉಲ್ಟಾ ಅವರಿಗೆ ಆಗುತ್ತೆ. ಏನು ಗೊತ್ತಾ, ನೀವು ನೇರವಾಗಿ ನಿಮ್ಮ ನಡತೆ ಏನಿದೆ, ನೀವು ನೇರವಾಗಿ ನಿಮ್ಮ ಶಿಸ್ತು, ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದರೆ, ನೀವು ನೇರವಾಗಿ ನುಡಿಯುವಂಥ ವ್ಯಕ್ತಿ, ನೇರವಾಗಿ ನಾವು ಸ್ವತಂತ್ರವಾಗಿ ಬದುಕಬಲ್ಲೆ ಅನ್ನುವಂತಹ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು. ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದಿದ್ದೀರಾ, ಹಿಂದೆ ಮುಂದೆ ಎಲ್ಲೋ ನಿಮಗೆ ತುಂಬಾ ಕಷ್ಟಗಳನ್ನು ನೋಡಿದ್ದೀರ, ಆದರೆ ಒಂದು ಸ್ಟೇಜಲ್ಲಿದ್ದೀರ, ಆ ಜವಾಬ್ದಾರಿ ನಿಮಗಿದೆ, ಏನು ಬಂದರೂ ನಾನು ನಿಭಾಯಿಸ್ತೀನಿ ಅನ್ನುವಂಥ ಶಕ್ತಿ ನಿಮಗಿದೆ. ಇಲ್ಲಿ ನೀವು ಏನು ಹೇಳ್ತಾ ಇದ್ದೀರಾ, ಬ್ರಹ್ಮಾಂಡಕ್ಕೆ ನೀವು ಒಪ್ಸಿದ್ದೀರ, ಯೂನಿವರ್ಸಿಗೆ ಒಪ್ಸಿದ್ದೀರ, ನೀವೇನು ಕೊಡ್ತೀರ ನಾನು ಅದನ್ನು ತೊಗೊಳೋದಕ್ಕೆ ರೆಡಿ. ನಾನು ಏನು ಮಾಡ್ತೀನಿ, ನನಗೆ ಆ ಕೆಲಸದಲ್ಲಿ ನನಗೊಂದು ಅವಕಾಶ ಅನ್ನೋದು, ಅಂದರೆ ಅವಕಾಶವನ್ನು ಕೊಡು, ಒಂದು ಉತ್ಸಾಹವನ್ನು ಕೊಡು, ಒಂದು ಶಕ್ತಿನ ಕೊಡು, ಒಂದು ಧೈರ್ಯವನ್ನು ಕೊಡು ಅನ್ನುವಂಥ ಮನಸ್ಥಿತಿನ ನೀವು ಆಲೇ ಬ್ರಹ್ಮಾಂಡಕ್ಕೆ ಒಪ್ಸಿದ್ದೀರ. ಅಲ್ಲಿರುವಂಥ ಎಲ್ಲ ಸವಾಲುಗಳು ಸಹಿತ ನಿಮ್ಮ ಪರ ಆಗಿದೆ,
ಓಕೆನಾ. ಆ ತಾತ್ಕಾಲಿಕವಾಗಿ ನೀವು ಅನುಭವಿಸಿರ್ಬೋದು, ನೋವು ಅನುಭವಿಸಿರ್ಬೋದು, ಕಣ್ಣೀರು ಹಾಕಿರ್ಬೋದು. ಇಲ್ಲಿ ಸಹಿತ ನಿಮಗೆ ಒಂದು ರೀಬಾರ್ತ್. ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನೇ ಯೋಚನೆ ಮಾಡಿರ್ಬೋದು, ಕೊನೆಗೆ ನಿಮಗೆ ಒಂದು ಜಯ ಅಂತ ಹೇಳ್ಬೋದು. ಓಕೆನಾ. ಕೊನೆಗೆ ನಿಮಗೆ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ನಿಮ್ಮ ಪರನೇ ಆಗುತ್ತೆ ಅದು. ಒಂದು ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವೇನಾದರೂ ಅನುಭವಿಸ್ತಾ ಇದ್ರಿ ಅಂದ್ರೆ ಅದು ಸಹಿತ ಇಲ್ಲಿ ಕ್ಲಿಯರ್ ಆಗುತ್ತೆ. ಓಕೆನಾ. ಮತ್ತು ಇಲ್ಲಿ ನೀವು ಫೈನಾನ್ಷಿಯಲಿ ಮೋಸವಾಗಿದ್ದರೆ ಅಲ್ಲಿ ಒಂದು ನಿಮಗೆ ಒಂದು ಸಿಹಿ ಸುದ್ದಿ ಬರುತ್ತೆ. ನಿಮಗೆ ಅಂತಿಮ ಒಂದು ಸತ್ಯವನ್ನು ಗೊತ್ತು ಮಾಡುವಂತಹ ಸಮಯನೂ ಸಹಿತ ಇದಾಗಿದೆ. ಓಕೆನಾ. ಆ ಸಮಯಕ್ಕೂ ನೀವು ಇಲ್ಲಿಯವರೆಗೂ ಕಾದಿದ್ದೀರ. ಆಮೇಲೆ ಭೂಮಿ ಖರೀದಿ ವಿಚಾರ ಆಗಿರ್ಬೋದು ಅಥವಾ ಕೋರ್ಟ್ ಕೇಸಸ್ ಆಗಿರ್ಬೋದು, ಅಥವಾ ನೀವು ನಾನು ಮೇಜರಾಗಿ ನನ್ನ ಜೀವನದಲ್ಲಿ ಇದೇ ಆಗಬೇಕು ಅನ್ನುವಂತಹ ಕೋರಿಕೆ ಏನಾದರೂ ಇಟ್ಕೊಂಡಿದ್ರೆ ಅದಕ್ಕೊಂದು ಸಕ್ಸಸ್, ಒಂದು ದಾರಿ ಅನ್ನೋದು ತೆರೆದುಕೊಳ್ತಾ ಇದೆ. ಒಂದು ಬೇರೆ ದಾರಿನೇ ತೋರಿಸ್ತಾ ಇದೆ. ಯೂನಿವರ್ಸ್ ನಿಮಗೆ ಒಂದು ದಾರಿ ಅನ್ನೋದನ್ನೇ ತೋರಿಸ್ತಾ ಇದೆ. ಅಂದರೆ ಇಲ್ಲಿಯವರೆಗೂ ನೀವು ನಂಬಿರುವಂತಹ ದೈವಶಕ್ತಿ ಏನಿದೆ, ಆ ದೈವಶಕ್ತಿ ನಿಮ್ಮನ್ನು ಇಲ್ಲಿಯವರೆಗೂ ಕಾಯ್ತಾನೆ ಬಂದಿದೆ. ಯಾರೇನೇ ಮಾಡಲಿ, ಯಾರು ಹೇಗೆ ಇರಲಿ, ಯಾರೇನೇ ತೊಂದರೆ ಕೊಡಲಿ, ನಿಮ್ಮ ದಾರಿ ಏನಾಗಿರುತ್ತೆ, ಸತ್ಯದ ದಾರಿಯಾಗಿರಬೇಕು. ಓಕೆನಾ. ಈಗ ಆ ವ್ಯಕ್ತಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ, ಅವ್ನು ನನ್ನಷ್ಟು ಬಗ್ಗೆ ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿ ನೀವು ಕೂತ್ರಿ ಅಂತ ಹೇಳಿದರೆ ನಿಮ್ಮ ಯಾವ ಕೆಲಸಗಳು ನಡೆಯಲ್ಲ. ಆಗೋ ಕೆಲಸ ನೋಡಿ. ಓಕೆನಾ. ನಿಮಗೆ ಭಯ ಇತ್ತು ಅಂತ ಹೇಳಿದರೆ ಧ್ಯಾನ ಮಾಡಿ, ಚಾಂಟಿಂಗ್ ಮಾಡಿ. ಅಂದರೆ ದೇವ್ರ ನಾಮಗಳಿರುತ್ತೆ ಅವುಗಳನ್ನು ಚಾಂಟಿಂಗ್ ಮಾಡಿ, ಇಲ್ಲ ಹನುಮಾನ್ ಚಾಲೀಸ್ ಕೇಳಿ. ನನಗೆ ಅವ್ರು ತೊಂದರೆ ಕೊಡ್ತಾರೆ ಭಗವಂತ, ಅವ್ರಿಗೆ ಏನಾದರೂ ನೀನು ಇದು ದಾರಿ ತೋರಿಸು ನನಗೆ ಅಂತ ಹೇಳಿ ಏನಾದರೂ ನೀವು ಅನ್ಕೋತಾ ಇದ್ರೆ ಹನುಮಾನ್ ಚಾಲೀಸ್ ಕೇಳಿ. ಪ್ರತಿ ಶನಿವಾರ ಹನುಮಾನ್ ಚಾಲೀಸ್ ಕೇಳೋದ್ರಿಂದ ಆ ದುಷ್ಟಶಕ್ತಿಗಳು ಏನು ನಿಮಗೆ ತೊಂದರೆ ಕೊಡ್ತಾ ಇರುವಂಥ, ಯಾರು ಮನುಷ್ಯನೇ ಆಗಿರಲಿ ಬೇರೆದೇ ಆಗಿರಲಿ, ನೀವು ನಿಮ್ಮ ಹನುಮಾನ್ ಚಾಲೀಸ್ ಕೇಳಿ. ಅದನ್ನು ಕೇಳಿ ನೋಡಿ, ನೀವು ಒಂದು ವಾರ ಕೇಳಿ, ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿ. ಪ್ರತಿದಿನವೂ ಕೇಳಿ. ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ, ಒಂದು ಸಂತೋಷ ಸಿಗುತ್ತೆ, ಒಂದು ಖುಷಿ ಅನ್ನೋದು ಸಿಗುತ್ತೆ. ನಿಮ್ಮ ಮನಸ್ಸು ಒಂದು ಪಾಸಿಟಿವ್ ಆಗಿರುತ್ತೆ. ನೀವು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಬೇರೆ ವ್ಯಕ್ತಿಗಳು ಹಾಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದೀರ ಅಂದರೆ ಖಂಡಿತವಾಗಿಯೂ ನಿಮ್ಮ ಜರ್ನಿ ಚೇಂಜ್ ಆಗುತ್ತೆ. ನಿಮ್ಮ ಮನಸ್ಸು ಪಾಸಿಟಿವ್ ಆಗಿರುತ್ತೆ. ಓಕೆನಾ. ಯಾರೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಜೀವನವೂ ನಿಮಗೂ ಒಂದು ಖುಷಿ ಅನ್ನೋದಿದೆ ಅಲ್ವಾ. ನೀವು ಬೇರೆಯವ್ರಿಗೋಸ್ಕರ ಹುಟ್ಟಿ ಬಂದಿಲ್ಲ, ನಿಮಗೋಸ್ಕರ ನೀವು ಬಂದಿದ್ದೀರಾ, ನಿಮಗೋಸ್ಕರ ನೀವು ಜೀವನ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಹೇಳೋದಿಷ್ಟೇ, ನಿಮಗೋಸ್ಕರ ನೀವು ಬದುಕಿ. ಭಯ ಅನ್ನೋದನ್ನು ತೆಗೆದಾಕಿ. ನಿಮ್ಮ ಭಯ ಏನಿದೆ ಇಲ್ಲಿ ಹೇಳ್ತಾ ಇರೋದು ಯೂನಿವರ್ಸ್ ನಿಮಗೆ ಅದನ್ನೇ ಹೇಳ್ತಾ ಇರೋದು. ಓಕೆನಾ. ನಿಮ್ಮಲ್ಲಿರುವಂತಹ ಭಯವನ್ನು ತೆಗೆದಾಕಿ. ನಿಮಗೆ ನಿಮ್ಮೊಳಗೆ ಉತ್ತರ ಇದೆ. ಓಕೆನಾ. ನಿಮ್ಮೊಳಗೆ ಉತ್ತರ ಇದೆ. ನಿಮ್ಮೊಳಗೆ ಇದು ನೀವು ಅಂದ್ಕೊಂಡಿರೋದನ್ನ ಯಾರೋ ಏನೋ ಮಾಡ್ತಾರೆ, ಯಾರೋ ಹೇಗೆ ಮಾಡ್ತಾರೆ ಅನ್ನೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಧ್ಯಾನ ಮಾಡೋದ್ರಿಂದ, ಒಂದು ಸ್ಪಿರಿಚುವಲ್ ವರ್ಡ್ಸ್ ಕೇಳೋದ್ರಿಂದ ಆಗಿರ್ಬೋದು ಅಥವಾ ವೀಡಿಯೋಸ್ ನೋಡೋದ್ರಿಂದ ಆಗಿರ್ಬೋದು, ನಿಮಗೆ ಒಂದು ಮಾನಸಿಕ ನೆಮ್ಮದಿನ ನೀವು ಸಿಗುತ್ತೆ. ಓಕೆನಾ. ಇಲ್ಲಿ ಯಾರೇ ಆಗಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಆಗ್ತಾ ಇರ್ಬೋದು ಅಥವಾ ಬೇರೆ ಯಾರೋ ನಿಮಗೆ ನಿಮ್ಮ ಏಳಿಗೆನ ನೋಡದೆ ಸಹಿಸದೆ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು. ಯಾರೇನೇ ಕೊಡಲಿ, ಭಗವಂತ ಇದ್ದಾನೆ, ಯೂನಿವರ್ಸ್ ಇದ್ದಾನೆ. ಅವ್ರು ನಂಬಿ, ಆ ನಂಬಿಕೆ ಮೇಲೆ, ಆ ಭರವಸೆ ಮೇಲೆ ನೀವು ಜೀವನ ಮಾಡ್ತಾ ಹೋದ್ರಿ ಅಂದರೆ ಖಂಡಿತವಾಗಿ ಇಲ್ಲಿ ನಿಮಗೆ ಒಂದು ಸಪೋರ್ಟಿವ್ ಆಗಿ ಸಿಗುತ್ತೆ. ಇಲ್ಲಿ ಲೆಟ್ ಗೋ ಮಾಡೋದು ಏನಾಗಿರುತ್ತಪ್ಪ, ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿನ ಲೆಟ್ ಗೋ ಮಾಡಿ. ನೀವು ನಂಬಿರುವಂತಹ ದೈವಶಕ್ತಿನ ನೀವು ರಿಸೀವ್ ಮಾಡ್ಕೊಳ್ಳಿ. ಓಕೆನಾ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.